ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ರಾಜಣ್ಣ ಬಡಾವಣೆಯ ಫಾರೂಕಿಯಾ ನಗರದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ನೂತನ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರುಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಜೊತೆಗೆ ವರ್ಗಾವಣೆ ಹೊಂದಿದ ಶಿಕ್ಷಕರಿಗೆ ಸನ್ಮಾನ ಹಾಗೂ 5ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಶಿಕ್ಷಕರಾದ ಸೈಯದ್ ಹಸನ್ ಶರೀಫ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶಾಲೆಯ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ಇರ್ಫಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳನ್ನು ಶಾಲೆಯ ಶಿಕ್ಷಕಿಯರಾದ ಅನುರಾಧ ಜೇವೋ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಮೊಹಮ್ಮದ್ ಇರ್ಫಾನ್, ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಮನ್ಸೂರ್ ನೇಮಕಗೊಂಡರು. ಸದಸ್ಯರುಗಳಾಗಿ ಮೊಹಮ್ಮದ್ ಗೌಸ್, ಜಮೀರ್ ಖಾನ್, ಶೇಖ್ ಇರ್ಫಾನ್, ಸೈಯದ್ ಯೂನುಸ್, ಆಸಿಫ್ ಉಲ್ಲಾ, ಮೊಹಮ್ಮದ್ ಆದಿಲ್ ಹಾಗೂ ಮಹಿಳಾ ಸದಸ್ಯರಾಗಿ ಪರ್ವೀನ್ ಬಾನು, ಫಾರಿಹಾ ಸುಮನ್, ಮುನಾಜಿಯಾ ಅಂಜುಮ್, ಸೈದಾ ಅಂಜುಮ್, ಅಸ್ಮಾ ಬಾನು, ಶಹನಾವಾಜ್ ಹಾಗೂ ರಾಹತ್ ಜಾನ್ ನೇಮಕಗೊಂಡರು. ಇನ್ನು ಎಸ್ಡಿಎಂಸಿ ನಾಮನಿರ್ದೇಶಿತ ಸದಸ್ಯರಾಗಿ ಶಾವತ್ ಅಲಿ ಜಫರುಲ್ಲಾ ಖಾನ್, ನೇತ್ರಾವತಿ ಪದನಿಮಿತ್ತ ಸದಸ್ಯರಾಗಿ ಸೈಯದ್ ಹಸನ್ ಶರೀಫ್, ಅಂಗನವಾಡಿ ಕಾರ್ಯಕರ್ತೆಯರಾದ ಮಂಜುಳಾ ಹಾಗೂ 3ನೇ ತರಗತಿಯ ಅಬು ಜಯದ್ ಆಯ್ಕೆಯಾದರು. ಇನ್ನು ಸಮಾರಂಭವನ್ನು ಯಶಸ್ವಿಗೊಳಿಸಲು ವಾರ್ಡ್ ನಂಬರ್ 14ರ ಪುರಸಭೆ ಸದಸ್ಯರಾದ ಅಯೂಬ್ ಬೇಗ್ ಮತ್ತು ಸಾಮಾಜಿಕ ಕಾರ್ಯಕರ್ತರು ಹಾಗೂ ದಾನಿಗಳಾದ ಮೊಹಮ್ಮದ್ ಅಸ್ತಾಬ್, ಮೊಹಮ್ಮದ್ ಸಾದಿಕ್ ಬಿಲಾಲ್, ಹೋಟೆಲ್ ಚನ್ನಗಿರಿ, ರೌಫ್ ಖಾನ್, ಕರ್ನಾಟಕ ಫರ್ನಿಚರ್ ಚನ್ನಗಿರಿ, ಸರ್ದಾರ್ ಅಹಮದ್, ಜಫುಲ್ಲಾ ಖಾನ್, ಭಾರತ್ ಮೆಡಿಕಲ್ ಚನ್ನಗಿರಿ, ಸೈಯದ್ ಜಿಲಾನಿ, ತಜ್ಮುಲ್ ಪಾಷಾ, ಮುಸ್ತಫಾ ಉಮರ್, ಮುಕ್ತಿಯಾರ್ ಹಾಗೂ ಕಾರ್ಯಕ್ರಮ ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ಜರುಗಲು ಸುಂದರ ವೇದಿಕೆ ಕಲ್ಪಿಸಲು ಶಾಮಿಯಾನ ವ್ಯವಸ್ಥೆ ಮಾಡಿದ ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಜಾವಿದ್ ಪಾಷಾ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಇಲಾಖೆ ವತಿಯಿಂದ ಬಿಆರ್ಪಿ ಜಮೀರ್ ಅಹಮದ್ಗೆ ಚನ್ನಗಿರಿ ಉರ್ದು ಕ್ಲಸ್ಟರ್, ಸಿಬಗತ್ ಉಲ್ಲಾ ನಲ್ಲೂರು, ಸಿಆರ್ಪಿ ಆಸಿಫ್ ಉಲ್ಲಾ ಆಗರ ಬನ್ನಿಹಟ್ಟಿ, ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್ ಅಹಮದ್, ಶಾಲೆಯ ಮುಖ್ಯ ಶಿಕ್ಷಕರಾದ ಶಫೀವುದ್ದೀನ್ ಹಾಗೂ ಲಷ್ಕರ್ ಮುಲ್ಲಾ ಶಾಲೆಯ ಮುಖ್ಯ ಶಿಕ್ಷಕಿಯರಾದರು. ಗುಲಾಜಾರ್ ಸದರಿ ಶಾಲೆಯ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದ ಶಿಕ್ಷಕರಾದ ವಿರೂಪಾಕ್ಷಪ್ಪ, ಸಾಯಿದ್ ಉನ್ನಿಸಾ, ಸಿರಾಜ್ ಉನ್ನಿಸಾ, ವರ್ಗಾವಣೆಗೊಂಡ ಶಹನವಾಜ್ ಬೇಗಂ, ನಿಯೋಜನೆ ಮೇರೆಗೆ ಈ ಶಾಲೆಗೆ ಬಂದ ರಫಿಯಾ ಮತ್ತು ಶರ್ಫುದ್ದೀನ್, ಈ ಶಾಲೆಯಲ್ಲಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕಿಯರಾದ ಆಸಿಯಾ ಫರ್ವೀನ್ ಝೆಡ್ ಹಾಗೂ ಕನ್ನಡ ಶಿಕ್ಷಕಿಯರಾದ ಅನುರಾಧ ಹಾಜರಿದ್ದರು. ಇನ್ನು ಸಮಾರಂಭ ಯಶಸ್ವಿಯಾಗಿ ಜರುಗಲು ಕಾರಣಕರ್ತರಾದರು ಸೈಯದ್ ಹಸನ್ ಶರೀಫ್ ಎಲ್ಲರನ್ನ ವಂದನಾರ್ಪಣೆಯೊಂದಿಗೆ ಬೀಳ್ಕೊಟ್ಟರು. ಕೊನೆಯದಾಗಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಚನ್ನಗಿರಿ ಉರ್ದು ಕ್ಲಸ್ಟರ್ ಸಿಆರ್ಪಿ ನೂತನ ಎಸ್ಡಿಎಂಸಿ ಸದಸ್ಯರಿಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಜಮೀರ್ ಬಿಆರ್ಪಿ ಎಸ್ಡಿಎಂಸಿ ಉದ್ದೇಶ ಹಾಗೂ ಕರ್ತವ್ಯ ಜವಾಬ್ದಾರಿ ಬಗ್ಗೆ ಹೇಳಿದ್ರು. ಸೈಯದ್ ಇಲಿಯಾಸ್ ಪೋಷಕರು ಮಕ್ಕಳ ಪಾಲನೆ ಬಗ್ಗೆ ವಿವರವಾಗಿ ತಿಳಿಸಿದ್ರು. ಎಲ್ಲ ದಾನಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಶಾಲೆಯ ಅಭಿವೃದ್ಧಿ ಬಗ್ಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಟ್ರು. ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟ ಎಲ್ಲ ದಾನಿಗಳಿಗೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರಿಂದ ಅಭಿನಂದನೆ ಸಲ್ಲಿಸಲಾಯಿತು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. शिक्षक दरबार में तमाम मेहमान आज इसकी झंडियों का इफ्तिताह पौधे को पानी देते हुए करें। ट्रेनिंग से शुक्र आगर बंदी के मीर मुदरिस मोहतरम जनाब इलाजन तशरीफ फरमा रहे हैं। ಕಟ್ಟಡದಲ್ಲಿ ಇಟ್ಟಿರ್ತಾರೆ ಗಂಡು ಜಾಗರಣೆ ಅದು 10 ಕಂತ್ರ ಅಂತ ಚನ್ನಗಿರಿ ಪಟ್ಟಣದ ರಾಜಣ್ಣ ಬಡಾವಣೆಯಲ್ಲಿ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಫಾರೂಕಿಯಾ ನಗರ ಎಂಬ ಹೆಸರಿನಂತೆ ಸರ್ಕಾರಿ ಶಾಲೆಯಲ್ಲಿ ಇಂದು ನೂತನ ಎಸ್ಡಿಎಂಸಿ ರಚನೆಯಾಗಿ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಇಂದು ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಇದರ ಜೊತೆಗೆ ನಮ್ಮ ಈ ಶಾಲೆಯಲ್ಲಿ ಶಿಕ್ಷಕರು ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಶಿಕ್ಷಕರನ್ನು ಆಹ್ವಾನಿಸಿ ಅವರಿಗೆ ಬೀಳ್ಕೊಡುಗೆ ಮತ್ತು ಸಮಾರಂಭವನ್ನು ಏರ್ಪಡಿಸಿಕೊಂಡು ಇದರ ಜೊತೆಯಲ್ಲಿ ನಮ್ಮ ಶಾಲೆ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದು, ಈ ಸಮಾರಂಭಕ್ಕೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಮತ್ತು ಆಫ್ತಾಬ್ ಖಾನ್ ಮತ್ತು ಜಫರುಲ್ಲಾ, ಮೊಹಮ್ಮದ್ ಸಾದಿಕ್. ಚನ್ನಗಿರಿ ಪಟ್ಟಣದಲ್ಲಿರುವ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಫಾರೂಕಿಯಾ ನಗರ ಶಾಲೆಯಲ್ಲಿ ಇವತ್ತು ನೂತನ ಎಸ್ಡಿಎಂಸಿ ರಚನೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದು, ಈ ನೂತನ ಎಸ್ಡಿಎಂಸಿ ರಚನೆ ಮಾಡಿ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಆಯ್ಕೆ ಮಾಡಿ ಅವರಿಗೆ ಸನ್ಮಾನಿಸಲಾಯಿತು ಹಾಗೂ ಪದಗ್ರಹಣವನ್ನು ಮಾಡಲಾಯಿತು. ಹಾಗೂ ಹಳೆ ವಿದ್ಯಾರ್ಥಿಗಳಿಗೆ 5ನೇ ತರಗತಿ ಉತ್ತೀರ್ಣರಾದ
ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದು, ಆ ಒಂದು ಮಕ್ಕಳಿಗೂ ಕೂಡ ಬೀಳ್ಕೊಡುಗೆಯನ್ನು ಉತ್ತಮ ರೀತಿಯಲ್ಲಿ ಏರ್ಪಡಿಸಿದ್ದು ಹಾಗೂ ಈ ಶಾಲೆಯಲ್ಲಿ ಹಿಂದೆ ಸೇವೆ ಸಲ್ಲಿಸಿರುವ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು, ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಚನ್ನಗಿರಿ ಪಟ್ಟಣದ ಶಾಲೆಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂತಹ ಶಾಲೆ ಫಾರೂಕಿಯಾ ನಗರ ಉರ್ದು ಶಾಲೆ. ಈ ಒಂದು ಶಾಲೆ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಶೈಕ್ಷಣಿಕ ಚಟುವಟಿಕೆಗಳಿಂದ ಕೂಡಿದ್ದು, ಕಳೆದ ಹಲವಾರು ವರ್ಷಗಳಿಂದ ನಾವುಗಳು ಗಮನಿಸ್ತಾ ಇರೋ ರೀತಿಯಲ್ಲಿ ಇಲಾಖೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಒಂದು ಏರಿಯಾದ ಎಲ್ಲ ಪೋಷಕರಾಗಿರಲಿ, ಸಮುದಾಯದ ಜನರಾಗಿರಲಿ, ದಾನಿಗಳಾಗಿರಲಿ ಅತ್ಯಂತ ಸಕ್ರಿಯವಾಗಿ ಈ ಒಂದು ಶಾಲೆಯ ಬಗ್ಗೆ ತಮ್ಮ ಆಸಕ್ತಿಯನ್ನು ತೋರುತ್ತಿದ್ದು, ಹಂತ ಹಂತವಾಗಿ ಈ ಶಾಲೆ ತುಂಬಾ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಇಲ್ಲಿರುವಂತಹ ಶಿಕ್ಷಕರು ಕೂಡ ಉತ್ತಮ ಗುಣಾತ್ಮಕವಾಗಿರುವಂತಹ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. LKGಯಿಂದ ಹಿಡಿದು 5ನೇ ತರಗತಿಯ ಮಕ್ಕಳ ಕಲಿಕೆ ಅತ್ಯುತ್ತಮವಾಗಿದ್ದು, ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟ ಅತ್ಯಂತ ಪ್ರಶಂಸಾರ್ಹವಾಗಿದೆ.